ನಾವು ತಂದೂರಿ ರೋಟಿ ಮಾಡುವಾಗ ಏನೆಲ್ಲ ಸಾಮಗ್ರಿ ಹಾಕಬೇಕಂತ ಗೊತ್ತಿದ್ರೆ ಸಾಕು, ಎಲ್ಲರೂ ಪರ್ಫೆಕ್ಟಾಗಿ ಮನೆಯಲ್ಲೇ ತಂದೂರಿ ರೋಟಿ ರೆಡಿ ಮಾಡ್ಬೋದು. ನೋಡಿ ಎಷ್ಟು ಸರಿಯಾಗಿ ತಂದೂರಿ ರೋಟಿ ಬಂದಿದೆ ಅಂತೇಳಿ. ಇವತ್ತು ನಾನು 1 kg ಹಿಟ್ಟಿನಿಂದ ಒಂದು 10ರಿಂದ 12 ಜನರಿಗೆ ಮನೆಯಲ್ಲೇ ತಂದೂರಿ ರೋಟಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮತ್ತು ಈ ತಂದೂರಿ ರೋಟಿ ಮಾಡೋದು ಏನು ದೊಡ್ಡ ಕೆಲಸನೇ ಇಲ್ಲ, ತುಂಬ ಸುಲಭವಾಗಿ ಮಾಡ್ಕೋಬೋದು. ನಾನು ಕೆಲವೊಂದು ಟಿಪ್ಸ್ ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ಆ ಎಲ್ಲ ಟಿಪ್ಸ್ನ ನೋಡ್ಕೊಂಡು ನೀವು ಮನೆಯಲ್ಲಿ ಒಂದ್ಸಲ ತಂದೂರಿ ರೋಟಿ ಮಾಡಿ ನೋಡ್ಬೋದು. ಇಲ್ಲಿ ನಾನು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಿಲಿ ಒಂದು 2 ಕಪ್ ಆಗುವಷ್ಟು ಇಲ್ಲಿ ನಾನು ಗೋಧಿ ಹಿಟ್ಟು ಹಾಕೊತಿದ್ದೀನಿ. ಅಂದರೆ ಒಂದು ಅರ್ಧ kg ಮೈದಾ ಹಿಟ್ಟು, ಅರ್ಧ kg ಗೋಧಿ ಹಿಟ್ಟು, 2 ಸಮ ಪ್ರಮಾಣದಲ್ಲಿ ತೊಗೋಬೇಕು ನೀವಿಲ್ಲಿ. ಇದರಲ್ಲಿ ಮೆಜರ್ಮೆಂಟ್ ತುಂಬ ಮುಖ್ಯ, ಹೀಗಾಗಿ ನೀವಿಲ್ಲಿ ಕರೆಕ್ಟಾಗಿ ತೊಗೊಳ್ಳಿ ಮೆಜರ್ಮೆಂಟ. ನಾವು ಮಾಡುವಂತಹ ತಂದೂರಿ ರೋಟಿ ಕೂಡ ಅಷ್ಟೇ ಸರಿಯಾಗಿ ಬರುತ್ತೆ. ಇವಾಗ ಇದರಲ್ಲಿ 2 ಕಪ್ ಆಗುವಷ್ಟು ಸಾಮ್ರಾಟ್ ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಈ ಸಾಮ್ರಾಟ್ ಮೈದಾ ಹಿಟ್ಟು ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ತಂದೂರಿ ರೋಟಿ. ನೀವು ಟ್ರೈ ಮಾಡಿ ನೋಡಿ. ನಾನು ಭಾಳಷ್ಟು ಸಲ ಮನೆಯಲ್ಲಿ ಮಾಡಿ ನೋಡಿದ್ದ ಈ ಹಿಟ್ಟನ್ನ ಬಳಸ್ಕೊಂಡು ತುಂಬಾ ಸರಿಯಾಗಿ ಬಂದಿದೆ ಈ ಹಿಟ್ಟು ಬಳಸ್ಕೊಂಡು ಮಾಡಿದರೆ. ಓಕೆ, ಇವಾಗ ಇದಕ್ಕೆ ಒಂದು 2 ಕಪ್ ಗೋಧಿ ಹಿಟ್ಟು, 2 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ 1 ಕಪ್ ಆಗುವಷ್ಟು ಇಲ್ಲಿ ಮೊಸರು ಹಾಕ್ತಿದ್ದೀನಿ. ಮೊಸರು ನಾರ್ಮಲ್ ಟೆಂಪ್ರೇಚರ್ನಲ್ಲಿ ಇರಬೇಕು. ಒಂದು 2 ಚಮಚ ಸಕ್ಕರೆ ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಎಲ್ಲ ಸಾಮಗ್ರಿ ಕರೆಕ್ಟಾಗಿರಬೇಕು ಮತ್ತು ಒಂದು ಕೂಡ ಇದರಲ್ಲಿ ಮಿಸ್ ಮಾಡಬಾರ್ದು, ಎಲ್ಲನೂ ಹಾಕೇಬೇಕು. ಯಾವುದಾದ್ರೂ ಒಂದು ಮಿಸ್ ಮಾಡಿದ್ರೂ ಕೂಡ ಇದರಲ್ಲಿ ತಂದೂರಿ ರೋಟಿ ಪರ್ಫೆಕ್ಟಾಗಿ ಬರೋದಿಲ್ಲ. ಒಂದು 2-3 ಚಮಚ ಅಡುಗೆ ಎಣ್ಣೆ ಹಾಕ್ಕೊಂಡಿನಿ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ. ಬೇಕಿಂಗ್ ಪೌಡರ್ ಬೇರೆ ಮತ್ತು ಅಡುಗೆ ಸೋಡಾ ಬೇರೆ, 2 ಬೇರೆ ಬೇರೆ ಇರುತ್ತೆ. ಈ ಪೌಡರ್ ಹಾಕಿದರೆ ಪರ್ಫೆಕ್ಟಾಗಿ ತಂದೂರಿ ರೋಟಿ ಬರುತ್ತೆ. ಇವಾಗ ಏನಿಲ್ಲ, ಮೊದಲಿಗೆ ಈ ಮೊಸರನ್ನ ನೀಟಾಗಿ ಹಿಟ್ಟಿನಲ್ಲಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮೊಸರು ಹಾಕುವಾಗ ಪೂರ್ತಿ ತಣ್ಣಗಿರಬಾರ್ದು. ಫ್ರಿಜ್ನಲ್ಲಿ ಇದ್ದರೆ ಮೊದಲನೇ ಅದನ್ನು ಹೊರಗಡೆ ಎತ್ತಿಟ್ಕೊಂಡು ಇಲ್ಲಿ ತಂದೂರಿ ರೋಟಿ ಮಾಡೋದಕ್ಕೆ ಯೂಸ್ ಮಾಡಿ. ಪೂರ್ತಿ ತಣ್ಣಗಿದ್ದಿದ್ದು ಮೊಸರು ಹಾಕೋರು ಕೂಡ ಪರ್ಫೆಕ್ಟಾಗಿ ತಂದೂರಿ ರೋಟಿ ಬರೋದಿಲ್ಲ. ಹುಳಿ ಕೂಡ ಇರಬಾರ್ದು, ಜಾಸ್ತಿಗೆ ಫ್ರೆಶ್ ಆಗಿರುವಂತಹ ಮೊಸರು ತೊಗೊಳ್ಳಿ. ಇವಾಗ ಇಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ. ಬಿಸಿನೀರು ಕೂಡ ಜಾಸ್ತಿ ಬಿಸಿ ಇರಬಾರ್ದು, ಜಸ್ಟ್ ಉಗುರು ಬೆಚ್ಚಗಿರಬೇಕು. ಆ ನೀರಿನಲ್ಲಿ ಹಿಟ್ಟನ್ನ ನಾದ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ ಈ ತಂದೂರಿ ರೋಟಿ. ತಣ್ಣೀರು ಹಾಕ್ತಾರೆ ಕೆಲವೊಬ್ಬರು, ತಣ್ಣೀರು ಹಾಕಿದರೆ ಅಷ್ಟಂತೂ ಪರ್ಫೆಕ್ಟಾಗಿ ಈ ತಂದೂರಿ ರೋಟಿ ಬರೋದಿಲ್ಲ. ಹೀಗಾಗಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ನಾದ್ಕೋಬೇಕು. ನಾರ್ಮಲಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊತೇವಲ್ಲ ಅದೇ ರೀತಿ ಇದು ಕೂಡ ನಾದ್ಕೋಬೇಕು. ಸ್ವಲ್ಪನೇ ಹಾಕೊತ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ನಾವು ಮೊದಲೇ ಮೊಸರು ಕೂಡ ಆ್ಯಡ್ ಮಾಡಿರ್ತೀವಿ, ಜಾಸ್ತಿ ನೀರು ಬೇಕಾಗಲ್ಲ ಇಲ್ಲಿ. ಹೀಗಾಗಿ ನೋಡ್ಕೊಂಡು ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ಕೊನೆಗೆ ಒಂದು 2 ಚಮಚ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಸೇರಿಸಿ ಈ ರೀತಿ ಮತ್ತೆ ಒಂದು 2 ನಿಮಿಷ ಸಾಫ್ಟಾಗಿ ನಾದ್ತಿದ್ದೀನಿ. ಕೊನೆಗೆ ಇವಾಗ ನಾದ್ಕೊಂಡಾಗಿದೆ. ನಾದಿದ ಮೇಲೆ ಇದಕ್ಕೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ. ಎಣ್ಣೆ ಹಚ್ಚಿ ಒಂದು 2 ನಿಮಿಷ ಇದಕ್ಕೆ ಸಾಫ್ಟ್ ಮಾಡ್ಕೊಂಡಿನಿ. ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಇದಕ್ಕೆ ಒಂದು 2 ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿ 2 ಗಂಟೆ ಆಗೋ ತನಕ ನೀವು ಹಿಟ್ಟಿಗೆ ಟಚ್ ಮಾಡಬಾರ್ದು ಮತ್ತು ನೋಡಬಾರ್ದು. ಪೂರ್ತಿಯಾಗಿ ಪ್ಯಾಕ್ ಮಾಡಬೇಕು, ಅಂದರೆ ಗಾಳಿ ಹತ್ತಬಾರ್ದು. ಆ ರೀತಿ ನೀವು ಇದನ್ನು ಎಲ್ಲಾದರೂ ಮೇಲೆ ಎತ್ತಿಡಿ, ಸರಿಯಾಗಿ ಬರುತ್ತೆ. ಮತ್ತು ಈ ರೀತಿ ಮೇಲೆ ಒಂದು ಟವಲ್ ಹಾಕಿ ಬಿಸಿಯಾಗಿರುವಂತಹ ಜಾಗಕ್ಕೆ ಎತ್ತಿಡಿ. ಅಂದರೆ ಇಲ್ಲಿ ಸರಿಯಾಗಿ ಹಿಟ್ಟ ಹುದುಗ್ ಬರುತ್ತೆ. ಎಷ್ಟು ಸರಿಯಾಗಿ ಹಿಟ್ಟ ಹುದುಗ್ ಬರುತ್ತೆ ಅಷ್ಟೇ ಸರಿಯಾಗಿ ತಂದೂರಿ ರೋಟಿ ಬರುತ್ತೆ. ನಾನಿವಾಗ ಇದಕ್ಕೆ ಒಂದು 2 ಗಂಟೆ ಆಗೋ ತನಕ ಬಿಟ್ಟಿದ್ದ. ಹಿಟ್ಟ ಡಬಲ್ ಆಗುತ್ತೆ 2 ಗಂಟೆ ಆದಮೇಲೆ. ನೀವು ನೋಡ್ತಿರ್ಬೋದು ಎಷ್ಟು ಉಬ್ಬಿದೆ ಅಂತೇಳಿ. ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಕೈ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಸ್ವಲ್ಪನೇ ಇದನ್ನು ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಒಳಗಡೆ ಹವಾ ತುಂಬಿಕೊಂಡಿರುತ್ತೆ, ಹೀಗಾಗಿ ಮತ್ತೆ ಒಂದು 2 ನಿಮಿಷ ಇದನ್ನು ನಾದ್ಕೋಬೇಕಾಗುತ್ತೆ. ಇವಾಗ ನಾರ್ಮಲಾಗಿ ನಾವು ಪೂರಿ ಮಾಡ್ತೇವಲ್ಲ ಅಷ್ಟೇ ಹಿಟ್ಟು ಇಟ್ಕೊಂಡು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇದೆ ಪೂರಿಗಿಂತ, ಚಪಾತಿಗಿಂತ ಒಂದು ಸ್ವಲ್ಪನೇ ಕಮ್ಮಿ ಇರಲಿ. ಇವೆಲ್ಲ ನೀವು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಪರ್ಫೆಕ್ಟಾಗಿ ತಂದೂರಿ ರೋಟಿ ಬರುತ್ತೆ. ನಾನು ಕೂಡ ಮೊದಲಿಗೆ ಭಾಳಷ್ಟು ಸಲ ಟ್ರೈ ಮಾಡಿ ನೋಡಿದ್ದ, ನನಗೆ ಬಂದಿರಲಿಲ್ಲ. ಯಾಕೆ ಬಂದಿಲ್ಲ ಅಂತ ನನಗೆ ಇವಾಗ ಗೊತ್ತಾಗುತ್ತೆ. ಯಾಕಂದರೆ ನಾನು ಕೆಲವೊಂದು ಸಾಮಗ್ರಿ ಹಾಕ್ತಿದ್ದೆ, ಕೆಲವೊಂದು ಸಾಮಗ್ರಿ ಹಾಕ್ತಿದ್ದಿಲ್ಲ. ಹೀಗಾಗಿ ನನಗೆ ಸರಿಯಾಗಿ ಬರ್ತಿರಲಿಲ್ಲ. ಸೊ ಇವಾಗ ನನಗೆ ಗೊತ್ತಾಗಿದೆ ಏನು ಸಾಮಗ್ರಿ ಹಾಕಬೇಕು ಮತ್ತು ಹೇಗೆ ಮಾಡಬೇಕಂತ ಗೊತ್ತಾಗಿದೆ. ಮತ್ತು ಇದರಲ್ಲಿ ಪ್ರಾಕ್ಟೀಸ್ ಕೂಡ ತುಂಬ ಮುಖ್ಯ. ನಾನು ಭಾಳಷ್ಟು ಸಲ ಟ್ರೈ ಮಾಡಿ ನೋಡಿದ್ದ, ಇವಾಗ ಪರ್ಫೆಕ್ಟಾಗಿ ಮಾಡ್ತೀನಿ ಮನೆಯಲ್ಲಿ. ಸ್ವಲ್ಪ ದಪ್ಪನೇ ಇರಬೇಕು, ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ರೌಂಡಾಗಿ ಲಟ್ಟಿಸ್ಕೊಂಡಾದ್ಮೇಲೆ ಮೇಲೆ ಒಂದು ಚಮಚ ನೀರು ಹಾಕಿದ್ದೀನಿ. ನೀರು ಸರಿಯಾಗಿ ಹಚ್ಚಬೇಕು. ಇವಾಗ ನೋಡಿ, ಈ ರೀತಿ ಹಳೆ ಪ್ಯಾನ್ ಇದ್ದರೆ ತೊಗೋಬೋದು, ಅಥವಾ ಈ ರೀತಿ ಕಬ್ಬಿಣದ ಹಂಚಿದ್ರೆ ಅದ್ರ ಮೇಲೆ ಕೂಡ ಮಾಡ್ಕೋಬೋದು.
ಅಂದರೆ ಇದರಲ್ಲಿ ಎರಡರಲ್ಲಿ ಕೂಡ ಮಾಡಿದರೂ ಕೂಡ ಪರ್ಫೆಕ್ಟಾಗಿ ತಂದೂರಿ ರೋಟಿ ಬರುತ್ತೆ. ಇವಾಗ ಹಂಚ ಬಿಸಿಯಾಗಿದೆ, ಗ್ಯಾಸ್ ಮೀಡಿಯಮ್ ಇರಲಿ. ನೀರು ಹಚ್ಚಿದ ಮೈ ಇಲ್ಲಿ ಕೆಳಗಡೆ ಆಗಬೇಕು. ನೀವು ನೀರು ಸರಿಯಾಗಿ ಹಚ್ಚಿಲ್ಲ ಅಂದರೆ ಆ ರೊಟ್ಟಿ ಇಲ್ಲಿ ಸರಿಯಾಗಿ ಮೆತ್ತೋದಿಲ್ಲ. ಹೀಗಾಗಿ ನೀರನ್ನ ಸರಿಯಾಗಿ ಹಚ್ಕೊಳ್ಳಿ. ಮತ್ತು ಈ ರೀತಿ ಅದನ್ನು ಸರಿಯಾಗಿ ಸ್ವಲ್ಪ ಹಾಕಿದ ಮೇಲೆ ಕೈಲಿಂದ ಈ ರೀತಿ ಪ್ರೆಶ್ ಮಾಡಿದರೆ ಏನಾಗುತ್ತೆ, ಈ ರೀತಿ ಮೇಲೆ ಬಬಲ್ಸ್ ಬರುತ್ತೆ. ಇವಾಗ ಗ್ಯಾಸ ಮೀಡಿಯಮ್ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಬಲ್ಸ್ ಬರ್ತಿದೆ ಅಂತ. ನಾನು ಇಲ್ಲಿ ವಿಡಿಯೋ ಸ್ಕಿಪ್ ಕೂಡ ಮಾಡ್ತಿಲ್ಲ, ಹಾಗೆಯೇ ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ತಂದೂರಿ ರೋಟಿ. ಓಕೆ, ಇವಾಗ ಕೆಳಗಡೆ ಬೆಂದಿದೆ. ಕೆಳಗಡೆ ಬೆಂದಾದ್ಮೇಲೆ ಇದನ್ನೇ ಉಲ್ಟಾ ಹಿಡ್ಕೊಂಡು ಬೇಯಿಸ್ಕೋಬೇಕು ಅಷ್ಟೇ. ಇವಾಗ ನೋಡ್ಕೊತ ಬೇಯಿಸ್ಕೊಳ್ಳಿ ಕೆಳಗಡೆ. ಹೈ ಫ್ಲೇಮ್ದಲ್ಲಿ ಬೇಯಿಸ್ಕೋಬೇಕು ಈ ರೀತಿ ಕೆಳಗಡೆ ಬೇಯಿಸುವಾಗ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ತುಪ್ಪ ಹಚ್ತಿದ್ದೀನಿ. ಎಣ್ಣೆ ಕೂಡ ಹಚ್ಬೋದು, ಬಟರ್ ಇದ್ದರೆ ಅದು ಕೂಡ ಹಚ್ಬೋದು. ಇವಾಗ ನೋಡಿ ಇದನ್ನು ಈ ರೀತಿ ಕಿತ್ತಿದ್ರೆ ಆಯಿತು. ಸೂಪರ್ ಆಗಿರುವಂತಹ ಹೋಮ್ ಮೇಡ್ ತಂದೂರಿ ರೋಟಿ ರೆಸಿಪಿ ರೆಡಿ ಆಗುತ್ತೆ. ನೀವು ಕೂಡ ಈ ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ನೋಡಿ, ಪರ್ಫೆಕ್ಟಾಗಿ ತಂದೂರಿ ರೋಟಿ ಬರುತ್ತೆ. ಓಕೆ ನೋಡಿ, ಸೇಮ್ ಹೋಟೆಲಲ್ಲಿ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ಬಂದಿದೆ. ನೀವು ನೋಡ್ತಿರ್ಬೋದು, ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ನನಗೆ ಕಾಮೆಂಟ್ ಮಾಡಿ ಕೇಳ್ಬೋದು. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಕ್ಲೀನ್ ಮಾಡ್ಕೋಬೇಕು, ಹಂಚ ಕ್ಲೀನ್ ಮಾಡ್ಕೊಂಡು ಮತ್ತೆ ಇಲ್ಲಿ ತಂದೂರಿ ರೋಟಿನ ಹಾಕ್ತಿದ್ದೀನಿ. ಲಟ್ಟಿಸುವಾಗ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ. ಮತ್ತು ಸರಿಯಾಗಿ ನೀರು ಹಚ್ಚಿ ಮೈ ಇಲ್ಲಿ ಕೆಳಗಡೆ ಆಗಬೇಕು. ಹಾಕಿದ ಮೇಲೆ ಈ ರೀತಿ ಕೈಲಿಂದ ಒಂದು ಸ್ವಲ್ಪನೇ ಅದಕ್ಕೆ ಒತ್ತಬೇಕಾಗುತ್ತೆ. ಒತ್ತಿದರೆ ಈ ರೀತಿ ಸರಿಯಾಗಿ ಅದಕ್ಕೆ ಬಬಲ್ಸ್ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಮತ್ತು ಇಲ್ಲಿ ಕೆಳಗಡೆ ನಾನು ಸಾಮಗ್ರಿ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ಮನೆಯಲ್ಲೇ ಪರ್ಫೆಕ್ಟಾಗಿ ತಂದೂರಿ ರೋಟಿನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ತುಪ್ಪ ಅಥವಾ ಎಣ್ಣೆ ಅಥವಾ ಬಟಾರೆ ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಹಾಗೆ ಪ್ಲೇನಾಗಿ ಕೂಡ ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.